ಸದಾ ಯೌವನವಾಗಿರಲು ಮತ್ತು ಸೌಂದರ್ಯಕ್ಕಾಗಿ ಕೆಲವು ಸಲಹೆಗಳು. ಸಾಬೂನಿನಿಂದ ಹೆಚ್ಚು ಸಲ ಮುಖ ತೊಳೆದುಕೊಳ್ಳಬೇಡಿ. ಈ ರೀತಿ ಮಾಡಿದರೆ ಚರ್ಮ ಬಹಳ ಬೇಗ ಒಣಗಿ ಹೋಗುವ ಅವಕಾಶವಿದೆ. ಮೊಡವೆಗೆ ನಿಂಬೆ ರಸವನ್ನು ಅರಿಶಿನ ಪುಡಿಯೊಂದಿಗೆ ಸೇರಿಸಿ ಮುಖಕ್ಕೆ ಸವರಿಕೊಳ್ಳಬೇಕು. ಸ್ವಲ್ಪ ಸಮಯದ ನಂತರ ತಣ್ಣೀರಿನಿಂದ ಮುಖವನ್ನು ತೊಳೆಯಿರಿ. ಹಾಲಿನ ಕೆನೆಯನ್ನು ಪ್ರತಿನಿತ್ಯ ಹಚ್ಚಿಕೊಳ್ಳುವುದರಿಂದ ಮುಖದ ಚರ್ಮ ಮೃದುವಾಗುತ್ತದೆ, ನಂಜು ನಿರೋಧಕ ಶಕ್ತಿಯನ್ನು ಪಡೆಯುತ್ತದೆ, ಜೊತೆಗೆ ಕಪ್ಪು ಕಲೆ ನೆರಿಗೆಗಳನ್ನು ನಿವಾರಿಸುತ್ತದೆ. ತಲೆ ಸ್ನಾನ ಮಾಡುವ ಮುನ್ನ ಸಾಸಿವೆ ಎಣ್ಣೆ ಇಲ್ಲವೇ ಕೊಬ್ಬರಿ ಎಣ್ಣೆಯನ್ನು ಸ್ವಲ್ಪ ಬಿಸಿ ಮಾಡಿ ತಲೆಗೆ ಹಚ್ಚಿಕೊಳ್ಳಿ. ನಂತರ ಸ್ನಾನ ಮಾಡಿ. ಇದರಿಂದ ಕೂದಲು ಬಿಳಿಯಾಗುವುದನ್ನು ತಡೆಗಟ್ಟಬಹುದು. ಕೂದಲು ಬೆಳೆಯಲು ನೆಲ್ಲಿಕಾಯಿ ರಸದೊಡನೆ ಏಲಕ್ಕಿ ಎಲೆಯನ್ನು ಅರೆದು ಅದನ್ನು ತಲೆಗೆ ಹಚ್ಚಿಕೊಳ್ಳಿ. ನಿಂಬೆಹಣ್ಣಿನ ರಸವನ್ನು ಕೊಬ್ಬರಿ ಎಣ್ಣೆಯನ್ನು ಮಿಶ್ರಣ ಮಾಡಿ ಮೈ ಕೈಗಳಿಗೆ ಹಚ್ಚಿಕೊಂಡರೆ ಚರ್ಮ ಮೃದುವಾಗುತ್ತದೆ. ಬಿಳಿಯ ಕೂದಲನ್ನು ಕೀಳುವ ಬದಲು ನೆತ್ತಿಯ ಹತ್ತಿರಕ್ಕಷ್ಟೇ ಕತ್ತರಿಸಿ ಕೂದಲಿಗೆ ಬೆಣ್ಣೆ ಹಚ್ಚಿದರೆ ಕೂದಲಿನ ಕಾಂತಿ ಹೆಚ್ಚುವುದು. ಅಪ್ರಾಪ್ತ ವಯಸ್ಸಿನಲ್ಲಿ ಕೂದಲು ನೆರೆಯುವುದಿಲ್ಲ. ಮುಖದ ಸುಕ್ಕುಗಳಿಗೆ ಆಲಿವ್ ಆಯಿಲ್ ಅನ್ನು ಲೇಪಿಸಿ ಮೇಲ್ಮುಖವಾಗಿ ಮಸಾಜ್ ಮಾಡಿ. ನಂತರ ಸೌತೆಕಾಯಿಯನ್ನು ಗೋಲಾಕಾರವಾಗಿ ಕತ್ತರಿಸಿ ಕಣ್ಣಿನ ಮೇಲೆ 10 ನಿಮಿಷ ಇಡಿರಿ. ಜೇನುತುಪ್ಪ ಇರುವ ಯಾವುದೇ ಮಿಶ್ರಣವನ್ನು ತಲೆ ಕೂದಲಿಗೆ ಹಚ್ಚಬಾರದು. ಹರಳೆಣ್ಣೆಯನ್ನು ತಲೆಗೆ ಹಚ್ಚುವುದರಿಂದ ತಲೆಹೊಟ್ಟು ನಿವಾರಣೆಯಾಗುತ್ತದೆ. ಕಿತ್ತಳೆ ಹಣ್ಣಿನ ಸಿಪ್ಪೆಯಿಂದ ಮೊಡವೆಗಳ ಮೇಲೆ ಉಜ್ಜುತ್ತಿದ್ದರೆ ಮೊಡವೆಗಳು ಶೀಘ್ರವೇ ಮಾಯವಾಗುತ್ತವೆ. ಮುಖದ ಮೇಲಿನ ಕಪ್ಪು ಕಲೆಗಳು ಮಾಯವಾಗುತ್ತವೆ. ಕಲ್ಲಂಗಡಿ ಹಣ್ಣಿನ ರಸವನ್ನು ಮುಖಕ್ಕೆ ಲೇಪಿಸಿ ಅರ್ಧ ಗಂಟೆಯ ತರುವಾಯ ಮುಖವನ್ನು ಉಗುರು ಬೆಚ್ಚಗಿನ ನೀರಿನಿಂದ ತೊಳೆಯಿರಿ. ಆಗ ಮುಖದ ಚರ್ಮ ರೇಷ್ಮೆಯಂತಾಗುತ್ತದೆ. ಅಪ್ರಾಪ್ತ ವಯಸ್ಸಿನಲ್ಲಿ ಕೂದಲು ಬೆಳ್ಳಗಾಗುವುದನ್ನು ಕಂಡುಬಂದರೆ ತಲೆಗೆ ಬಿಸಿ ನೀರಿನ ಸ್ನಾನ ಮಾಡುವುದನ್ನು ನಿಲ್ಲಿಸಿ. ಉತ್ತಮ ಪ್ರತಿದಿನ ತಣ್ಣೀರಿನಿಂದ ತಲೆಗೆ ಸ್ನಾನ ಮಾಡಿ. ಕೊಬ್ಬರಿ ಎಣ್ಣೆಯಿಂದ ಕಣ್ಣಿನ ಸುತ್ತ ದುಂಡಾಗಿ ಮಸಾಜ್ ಮಾಡಿ. ಇದರಿಂದ ಕಣ್ಣುಗಳ ಕೆಳಗಿನ ಕಪ್ಪು ಕಡಿಮೆಯಾಗುತ್ತದೆ. ಕಣ್ಣುಗಳಿಗೆ ತೇಜಸ್ಸು ಹೊಳಪು ಬರುತ್ತದೆ. ಲೋಳೆ ಸರ ಮುಖದ ಮೇಲಿನ ಸಣ್ಣ ಗೆರೆಗಳನ್ನು ಹೋಗಲಾಡಿಸಿ ಮುಖದ ಚರ್ಮವನ್ನು ಬಿಗಿಗೊಳಿಸಿ ಯೌವನಯುಕ್ತ ತ್ವಚೆಯನ್ನು ಕಾಯ್ದಿರಿಸುತ್ತದೆ. ಲೋಳೆ ಸರದ ರಸವು ಹಳೆಯ ಗಾಯದ ಗುರುತು ಹಾಗೂ ಕಪ್ಪು ಕಲೆಗಳನ್ನು ಹೋಗಲಾಡಿಸುವಲ್ಲಿಯೂ ಹೆಚ್ಚು ಪರಿಣಾಮಕಾರಿ. ಬಾಳೆಹಣ್ಣಿನ ತಿರುಳುಗಳನ್ನು ಪೇಸ್ಟ್ ಮಾಡಿ ಚರ್ಮಕ್ಕೆ ಹಚ್ಚಿಕೊಳ್ಳಿ. ಈ ಸೌಂದರ್ಯದ ಸಲಹೆಗಳು ನಿಮಗೆ ಉಪಯುಕ್ತವೆನಿಸಿದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿ. ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.